ವಾರ್ಡ್ ನಂಬರ್ 23 ಗಾಂಧಿನಗರದ ಸರ್ ಈ ಪಡಿತರ ಚೀಟಿ ಸಲುವಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ಸರ್. ಇಲ್ಲ ಸರ್, ಕಾರ್ಡ್ ಇದ್ರೆ ದುಡ್ಡು ಬರ್ತ್ರಿ, ಕಾರ್ಡ ಇಲ್ರಿ. ಅದು ರೇಷನ್ ಕಾರ್ಡ್ ಇದ್ರೆ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಹಣ ಬರ್ತೈತ್ರಿ ಸರ್. ಯಾವುದೂ ಇಲ್ರಿ ಸರ್, ಎರಡೂ ಇಲ್ಲ. ನಾವು ಗಂಡ ಹೆಂಡತಿ 4 ಮಕ್ಳು ಅದೀವ್ರಿ. ಮದುವೆ ಮಾಡ್ಕೊಂಡಾಗಿಂದನೂ ಇಲ್ರಿ ರೇಷನ್ ಕಾರ್ಡ್. ಬಡವರು ಯಾರು ಅಂತ ಗುರುತಿಸಿ ಅಂತವರಿಗೆ ರೇಷನ್ ಕಾರ್ಡ್ ಕೊಟ್ಟು ಅಂತಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ಸಿಕ್ಲಿ ಅನ್ನೋದು ಸರ್ಕಾರದ ಪ್ಲಾನ್. ಆದ್ರೆ ಕೊಪ್ಪಳದಲ್ಲಿ ಬಡವರಿಗೆ ಈ ರೇಷನ್ ಕಾರ್ಡೇ ಕೊಟ್ಟಿಲ್ಲ. ರೇಷನ್ ಕಾರ್ಡ್ಗಾಗಿ ಗಾಂಧಿನಗರದ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. 5-6 ವರ್ಷಗಳಿಂದ 150 ಜನರಿಗೆ ಈ ರೇಷನ್ ಕಾರ್ಡ್ ಸಿಕ್ಕಿಲ್ಲ. ರೇಷನ್ ಕಾರ್ಡ್ಗೆ ಹೆಸರು ಸೇರ್ಪಡೆ ಕಷ್ಟ ಇದೆ. ಕೊರಮ ಜನಾಂಗದ 150 ಕುಟುಂಬಕ್ಕೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ. 5-6 ವರ್ಷ ಕಳೆದೇ ಹೋಯಿತು. ಪಡಿಬೇಕು ಅಂತಂದ್ರೆ ಈ ರೇಷನ್ ಕಾರ್ಡ್ ಬೇಕಾಗುತ್ತೆ. ಸರ್ಕಾರದ ಸೌಲಭ್ಯಗಳು ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡ್ ತಮ್ಮ ಹತ್ರ ಇಲ್ಲ, ಹೊಸದಾಗಿ ಮಾಡ್ಸಕ್ಕೆ ಅಥವಾ ಹೆಸರು ಸೇರ್ಸಕ್ ಹೋದ್ರೂ ಕೂಡ ಸಮಸ್ಯೆ ಆಗ್ತಾ ಇದೆ. ತಿಂಗಳಿಗೊಂದ್ಸತಿ ಅವಕಾಶ ಕೊಟ್ಟರು ಕೂಡ ಸರ್ವರ್ ಸಮಸ್ಯೆ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ರೇಷನ್ ಕಾರ್ಡ್ ಇಲ್ಲದೆ ಕೊರಮ ಜನಾಂಗದ 150ಕ್ಕೂ ಹೆಚ್ಚು ಕುಟುಂಬಗಳಿಗೆ ರೇಷನ್ ಸಿಗ್ತಾ ಇಲ್ಲ, ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದರಿಂದಾಗಿ ಜನ ನಮಗೆ ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ, ಜೊತೆಗೆ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೂ ಇಲ್ರಿ, ನಮ್ಮ ಅತ್ತೆಯವ್ರದ್ದು ರದ್ದಾಗ್ಬಿಟ್ಟೈತ್ರಿ, ಅವ್ರದ್ದು ಬರೋದಿಲ್ರಿ. ನಾವು ಗಂಡ ಹೆಂಡತಿ 4 ಮಕ್ಳು ಅದೀವ್ರಿ. ಒಬ್ಬ ರೇಷನ್ ಕಾರ್ಡ್ ಇಲ್ಲೇ ಇಲ್ರಿ. ಮದುವೆ ಮಾಡ್ಕೊಂಡಾಗಿಂದನೂ ಇಲ್ರಿ ರೇಷನ್ ಕಾರ್ಡ್. ತೋರ್ ಮನ್ಯಾಗ ಏನು ಬರ್ತಿತ್ರಿ ರೇಷನ್, ಇಲ್ಲಿ ಬರ್ದಂಗಿಲ್ರಿ. ಸಣ್ಣ ಹುಡ್ರಾಗಿದ್ದಾಗಿಂದ ಮಾಡಿಸಿದ್ರಿ. ಈಗ 4 ಮಕ್ಳು ಅದಾರಿ, 2 ಗಂಡ ಹೆಂಡ್ತಿ ಅದೀವ್ರಿ. ರೇಷನ್ ಕಾರ್ಡ್ ಇಲ್ರಿ. ನಾವು ಪುಟ್ಟಿ ವ್ಯಾಪಾರ ಮಾಡ್ತೀವ್ರಿ. ಎಲ್ಲರೂ ಅದ ಕೆಲಸ ಮಾಡೋರಿ. ಮತ್ತೆ ನಾವು ಹೊಟ್ಟಿಪಾಡಿಗೆ ಹೋದ್ರೆ ಯಾರು ರೇಷನ್ ಕಾರ್ಡಿಗೆ ಹೋದ್ರೆ ಅಲ್ಲಿಗೆ ಹೋಗಮ್ಮ ಇಲ್ಲಿಗೆ ಹೋಗ ಅಂತಾರ್ರಿ. ಮತ್ತೆ ಸರ್ವರ್ ಇಲ್ಲ ರೀ ಅಂತ ವಾಪಸ್ ಕಳಿಸ್ಬಿಡ್ತಾರೆ. 4 ಸತಿ ಹೋಗಿರಿ, ಒಳ್ಳೆ ಬಂದಿರಿ, ರೇಷನ್ ಕಾರ್ಡ್ ಆಗಿಲ್ರಿ. ರೇಷನ್ ಕಾರ್ಡ್ಗೆ ಮಾಡಿಸ್ಕೊಳಂತ ಹೋದ್ರ ಸರ್ವರ್ ಬಿಜಿ ಐತಂತ ಹೇಳ್ತಾರೆ ಸರ್. ಅದು ರೇಷನ್ ಕಾರ್ಡ್ ಇದ್ರೆ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಹಣ ಬರ್ತೈತ್ರಿ ಸರ್. ಯಾವುದೂ ಇಲ್ರಿ ಸರ್, ಎರಡೂ ಇಲ್ಲ. ಆಧಾರ್ ಕಾರ್ಡ್ ಒಂದೈತ್ರಿ. ಯಾರನ್ನ ಕೇಳಿಲ್ರಿ ಸರ್, ಇಲ್ರಿ ಸರ್. ಏನು ನಾವು ಅದನ್ನ ಕೇಳಕ್ ಹೋಗಿಲ್ರಿ ಸರ್. ನಮ್ಮ ಕೊಟ್ಟಿಗೆ ಏನೋ ಜಾಸ್ತಿ ಅದನ್ನ ಕೇಳೋದಿಲ್ಲ. ಇಲ್ರಿ, ನಮ್ ಭಾಳ ಮಂದಿ ಅದಾರ ಸರ್ ರೇಷನ್ ಕಾರ್ಡ್ ಇಲ್ದವ್ರು. ನಮ್ಮ ಮಂದಿಗೆ 4 ಮಂದಿ ರೀ, ಗಂಡ ಹೆಂಡತಿ ಮಗ. ಅವ್ರು ನಮ್ಮ ತಾಯಿ ತಂದೆರಿಗೂ ಇಲ್ರಿ ಸರ್, ಅವ್ರದ್ದು ರದ್ದಾಗ್ಬಿಟ್ಟೈತಿ. ಅವ್ರ ಬಾಜಕ್ಕೆ ನಾವು ಇದೆ. ನಾವು 15 ವರ್ಷ ಆತ್ರಿ ಇಲ್ಲಿ ಬಂದು. ಏನೇನು ಇಲ್ರಿ ಸರ್. ಸರ್ ಏನಿಲ್ರಿ, ನಾವು ಬಿಜಾಪುರದಲ್ಲಿದ್ದೀವ್ರಿ ಇಷ್ಟು ವರ್ಷ. ಈಗ ಒಂದು 6 ವರ್ಷ ಆಯ್ತು ರೀ, ಈ ಕಡೆನೂ ಬಂದೀವ್ರಿ. ಹೋಗಿ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ಟೈಮ್ ಸಿಗಂಗಿಲ್ರಿ. ನಾವು ವ್ಯಾಪಾರ ಮಾಡ್ಕೊಂಡು ತಿನ್ನೋರು. ಒಂದಿನ ಹೋದ್ವಂದ್ರೆ 200-300 ರೂಪಾಯಿ ಬಿಟ್ಬಿಡ್ತೀವಿ ಅನ್ನೋ ಸಂಕಟಕ್ಕೆ ಹೋಗಿಲ್ರಿ. ಮಾಡ್ಸಕ್ಕಂತೂ ಹೋಗಿಲ್ರಿ. ಕಾರ್ಡ್ ಹೋಗಿಲ್ರಿ. 1-2 ಸತಿ ಹೋಗಿವ್ರಿ. ಸರ್ವರ್ ಬಿಜಿ ಬಂದೈತೆ ಅಂತ ಹೇಳಿದಕ್ಕೆ ಬಂದ್ಬಿಟ್ಟಿವ್ರಿ ಸರ್. ಮನೆಗಿದ್ದಾಗ ಅಷ್ಟೇ ಹೋಗ್ತೀವ್ರಿ, ಮನೆಗಿಲ್ದಾಗ ವ್ಯಾಪಾರಕ್ಕೆ ಹೋಗ್ಬಿಡ್ತೀವ್ರಿ. ನಂಬರ್ 23 ಗಾಂಧಿನಗರದ ಸರ್ ಈ ಪಡಿತರ ಚೀಟಿ ಸಲುವಾಗಿ ಭಾಳಷ್ಟು ಸಮಸ್ಯೆ ಆಗಿದೆ ಸರ್. ಪಾಪ ಬಡವರು ದುಡಿಯೋದು ಜನ, ಅವ್ರು ಮುಂಜಾನೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬರ್ತಾರೆ. ಮಾನ್ಯ ತಹಶೀಲ್ದಾರ್ ಈ ಏರಿಯಾಕ್ಕೆ ವಿಶೇಷ ಪ್ರಕರಣ ಅಂತೇಳಿ ಇಂಥವ್ರಿಗೆ ಕಾರ್ಡನ್ನು ಕೊಟ್ಟರಪ್ಪ ಅಂದ್ರೆ ಒಂದು ಪುಣ್ಯಾರ ಬರ್ತಿತ್ತು. ಆದರೆ ಈ ಸರ್ವರ್ ಸಮಸ್ಯೆಯಿಂದ ಮತ್ತು ಹೊಸ ಕಾರ್ಡ್ ಇಶ್ಯೂ ಆಗ್ತಕ್ಕಂಥ ಸಮಸ್ಯೆ ಇರೋದು, ಆಗದೇ ಇರತಕ್ಕಂಥ ಸಮಸ್ಯೆ ಇರೋದು, ಅದು ಆಗ್ತಾ ಇಲ್ಲ ಸರ್. ಅವು ದುಡಿಯೋ ಜನ ಬರೀ ಸರ್ವರ್ ಅವು ಹೊಸ ಕಾರ್ಡ್ ಅಂತೇಳಿ ಅರ್ಜಿ ಹಾಕೊಂಡು ಕುಂತ್ರಪ್ಪ ಅಂದ್ರೆ ದುಡಿ ಮಾಡಾಕತ್ತೆ. ಅದು ಕೂಡಲೇ ತಹಶೀಲ್ದಾರ್ ಈ ವರ್ಗಾವಣೆ ಬಯಸಿ ಆಗ್ತಕ್ಕಂಥ ಕಾರ್ಡುಗಳು, ಹೊಸ ಕಾರ್ಡುಗಳು ತೊಗೊಳ್ಳೋರಿಗೆ, ಆಮೇಲೆ ಸೇರ್ಪಡೆಯವರಿಗೆ ಒಂದು ಸರಳೀಕರಣ ಮಾಡಿಕೊಡ್ಬೇಕು ಅನ್ನೋದು. ಇನ್ನು ರೇಷನ್ ಕಾರ್ಡ್ ಸಮಸ್ಯೆ ಹೇಗಿದೆ, ಜನ ಯಾವ ತರ ಪರದಾಟವನ್ನ ಪಡ್ತಾ ಇದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಇತ್ತೀಚೆಗೆ ಪಡಿತರ ಚೀಟಿ ರದ್ದು ಆಗಿರುವಂಥ ಸದ್ದು ಮಾಡಿತ್ತು. ಆದರೆ ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಈ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಅನ್ನೋದೇ ನೋಡಿಲ್ಲ ಅನ್ನೋದು. ಜೊತೆಗೆ ಸೇರ್ಪಡೆಗೆ ಮತ್ತು ಹೊಸ ರೇಷನ್ ಕಾರ್ಡ್ ಮಾಡೋದ್ರಲ್ಲಿ ಇಲ್ಲಿ ಸಾಕಷ್ಟು ಜನ ನೊಂದಿರೋದು. ಈಗ ನಾವಿರೋದು ಏನೆಂದರೆ ಕೊಪ್ಪಳ ನಗರದಲ್ಲಿರುವ ವಾರ್ಡ್ ನಂಬರ್ 23 ಗಾಂಧಿನಗರದಲ್ಲಿದ್ದೇವೆ. ಈ ಗಾಂಧಿನಗರದಲ್ಲಿರುವಂಥ ಪ್ರದೇಶದಲ್ಲಿ ಬಹುತೇಕರು ಬುಡಕಟ್ಟು ಜನಾಂಗದವರು ಮತ್ತು ಅವರು ದಿನನಿತ್ಯ ಒಂದಿಷ್ಟು ಪುಟ್ಟೆ ಮಾರಿ ಮತ್ತು ಕಸಬರಿಗೆ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಮಾರ್ಕೊಂಡು ಬಂದಿರುವಂಥ ಜನ. ಈ ಜನಕ್ಕೆ ಒಟ್ಟು ಅವರು ನಿತ್ಯ ಅವರು ದುಡಿಮೆ ಮಾಡಿ ಬದುಕಬೇಕು. ದುಡಿಮೆ ಇಲ್ಲದೆ ಅವರು ಬದುಕೋದಂಥ ಸ್ಥಿತಿ ಇಲ್ಲ ಮತ್ತು ತೀರಾ ಸಂಕಷ್ಟದಲ್ಲಿ ಬದುಕುವಂಥ ದಿನಕ್ಕೆ 100-200 ರೂಪಾಯಿ ದುಡಿಯುವಂಥ ಈ ಜನಕ್ಕೆ ಇಲ್ಲಿವರೆಗೂ ರೇಷನ್ ಕಾರ್ಡ್ ಇಲ್ಲದೆ ಇರೋದು ಮತ್ತು ಕೆಲವು ಜನಕ್ಕೆ
ಕಳೆದ ಒಂದು 5-6 ವರ್ಷಗಳಿಂದ ಈ ಹೊಸ ರೇಷನ್ ಕಾರ್ಡ್ಗಳನ್ನು ನೀಡದೇ ಇರುವಂಥ ಕಾರಣಕ್ಕಾಗಿ ಈಗ ಒಂದು ಕುಟುಂಬ ಇದ್ದಿದ್ದು 2-3 ಕುಟುಂಬಗಳಾದರೂ ಸಹ ಆ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಇಲ್ಲ. ಮತ್ತು ಕೆಲವು ಕುಟುಂಬಗಳಿಗೆ ಈಗ ಹೊಸ ಸೇರ್ಪಡೆ ಆಗಬೇಕು ಅಥವಾ ತಿದ್ದುಪಡಿ ಆಗಬೇಕು ಮತ್ತು ಬೇರೆ ಕಡೆಯಿಂದ ಇಲ್ಲಿ ಬಂದವರಿಗೆ ಸಹ ಇಲ್ಲಿ ತಿದ್ದುಪಡಿ ಆಗದೇ ಇರುವಂಥ ಕಾರಣ ಇದೆ. ನಮ್ಮನ್ನ ಶಿವಮೊಗ್ಗ ಕೊಟ್ಟಾರಿ ಸರ್, ಅಲ್ಲಿಂದ ಬಂದು ಇಲ್ಲಿಗೆ 8 ವರ್ಷ ಆಯ್ತು ರೀ. ಏನಂತಾರವ ನಿಮಗೆ ರೇಷನ್ ಕಾರ್ಡ್ ಕೇಳಿದ್ರೆ ಏನಂತಾರೆ? ಸರ್ವರ್ ಇಲ್ಲ ಅಂತಾರೆ ಸರ್. ಹೋಗಿದ್ವಿ 4-5 ಸತಿ ಹೋಗಿವ್ರಿ, ಮಕ್ಳು ಕಟ್ಕೊಂಡೆಲ್ಲ ಹೋಗಿ ಬಂದೀವ್ರಿ ಸರ್. 4-5 ಸತಿ ಹೋದ್ರು ಸರ್ವರ್ ಇಲ್ಲ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಒಳ್ಳೆ ಕಳಿಸ್ತಾರೆ ಸರ್. ಈಗ ನೀವು ರೇಷನ್ ಕಾರ್ಡ್ ಇಲ್ಲದೆ ನೀಗೇನು ಗೃಹಲಕ್ಷ್ಮಿ ಅದೇನು ಬರ್ತಾ ಏನು ಇಲ್ರಿ ಸರ್, ಏನು ಇಲ್ರಿ. ಈಗೇನು ಕೆಲಸ ಮಾಡ್ತೀರಮ್ಮ ನೀವೆಲ್ಲ? ಅದ ಪುಟ್ಟಿ ಪರ್ಕೆ ಎಲ್ಲ ಮಾಡ್ತೀವ್ರಿ ಸರ್. ವ್ಯಾಪಾರಕ್ಕೆ ಹೋದ್ರೆ ಲಗನ ಬರೋದಲ್ಲ ಮನೆಗೆ. ಮುಂಜಾನೆ 7-6 ಗಂಟೆಗೆ ಹೋದ್ರೆ 5 ಗಂಟೆಗೆ 6 ಗಂಟೆಗೆ ಬರ್ತೀವ್ರಿ ಸರ್. 100-200 ದುಡಿಯೋದು ಭಾಳ ಕಷ್ಟ ಐತ್ರಿ ಸರ್. ಅಂದ್ರೆ ಈಗ ನೀವು ಕೇಳ್ತೀರ ನಾವು ರೇಷನ್ ಕಾರ್ಡ್ ಬೇಕಂತ ಕೇಳಿರಿ ನಾವು? ಕೇಳಿರಿ ಸರ, ಸರ್ವರ್ ಬಿಜಿ ಅದಂತೇಳಿ ಒಳ್ಳೆ ಕಳ್ಸಕತ್ತಾರ ಸರ್ ಅವರು. ನಾ 2-3 ದಿನ ಲೇಟ್ ಆಗುತ್ತೆ ಅಂತೇಳಿ ಒಳ್ಳೆ ಕಳ್ಸಕತ್ತಾರ ಅವರು. ಏನಿಲ್ಲ ಇದೇ ಇದು ಜೀವನ ಬಿಟ್ಟರೆ ಇದೇನಿಲ್ಲ, ಪ್ಲಾಸ್ಟಿಕ್ ಸಾಮಾನೇ ಜೀವನ ನಮ್ದು ರೀ ಸರ್. ಮತ್ತಿನ್ನೇನಿಲ್ಲ, ರೇಷನ್ ಕಾರ್ಡ್ಗೆ ಹೋದಾಗೆಲ್ಲ ಸರ್ವರ್ ಎಲ್ಲ ಅಕ್ಕಿ ಕೇಳ್ಕೊಂಬಂದು ಹಳ್ಳಿಯಲ್ಲಿ ಅಕ್ಕಿ ಕೇಳ್ಕೊಂಬಂದು ತೊಗೊಂಬಂದು ಮಾಡ್ಕೊಂಡು ತಿಂತಾರೆ ಸರ್. ಹಳ್ಳಿಯಲ್ಲಿ ಕೇಳ್ಕೊಂತಾರೆ, ಮನೆಯಲ್ಲಿ ಕೇಳ್ಕೊಂತಾರೆ, ಪುಟ್ಟಿ ಕೊಟ್ಟು ಅವ್ರ ಹತ್ರ ತಂದು ಮನೆಯಲ್ಲಿ ಮಾಡ್ಕೊಂಡು ಉಣ್ತಾರೆ. ಇಲ್ಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇಲ್ಲಿ ಬಂದು ಅವರಿಗೆ ರೇಷನ್ ಕಾರ್ಡನ್ನು ಕೊಡೋದಾಗಲಿ ಅಂತ ಗೃಹಲಕ್ಷ್ಮಿ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿರೋದು ತೀರಾ ಅವಶ್ಯಕವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಪುರ. ಶರಣಪ್ಪ, ಈಗ ಅರ್ಹರಿಗೆ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ಸಿಗಬೇಕು ಅಂತಾನೆ ಸರ್ಕಾರ ಯೋಜನೆಗಳನ್ನ ಮಾಡೋದು. ಅದಕ್ಕೆ ರೇಷನ್ ಕಾರ್ಡ್ ಅನ್ನೋದು ಬಹಳ ಮುಖ್ಯವಾಗುತ್ತೆ, ಅದಿದ್ರೆ ಮಾತ್ರ ಯೋಜನೆಗಳು ಸಿಗೋದು. ಆದ್ರೆ ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಕಷ್ಟ ಆಗ್ತಿದೆಯಲ್ಲ, ಈಗ ಅವರೇನು ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಪ್ರಯತ್ನನೂ ಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗ ಅಥವಾ ಸಿಬ್ಬಂದಿ ವರ್ಗ ಏನ್ ಹೇಳ್ತಾ ಇದ್ದಾರೆ? ಏನು ಶ್ರಮಿಸಿ ಈಗಾಗಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅವು ಅದರಲ್ಲೂ ಅರ್ಹ ಮಹಿಳೆಯರಿಗೆ ಸಿಗ್ತಾರಂತ. ಅದಕ್ಕೆ ಅರ್ಹತೆ ನಾವು ಮಾನದಂಡ ಐತೆ, ಅದಿರೋದು BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡು ತೀರಾ ಅವಶ್ಯಕತೆವಾಗಿದೆ. ಆ ರೇಷನ್ ಕಾರ್ಡ್ ಇಲ್ಲದೆ ಇರುವಂತ ಕುಟುಂಬಗಳಲ್ಲಿ ಇಲ್ಲಿ ಏನು ಪರಮ ಜನಾಂಗದ ವಾಸಿಸುತ್ತಿರುವಂತ ಗಾಂಧಿನಗರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿವರೆಗೂ ಸಹ ರೇಷನ್ ಕಾರ್ಡ್ ನೋಡಿಲ್ಲ ಮತ್ತು ಸರ್ಕಾರದ ಯಾವುದೇ ಯೋಜನೆಗಳನ್ನು ಸಹ ಅವ್ರು ತೆಗೆದುಕೊಳ್ಳದೇ ಇರುವಂತದ್ದು ಉದಾಹರಣೆ ಇದೆ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ನಾವು ಸಾಕಷ್ಟು ಬಾರಿ ಈ ಬಗ್ಗೆ ಮನವಿ ಮಾಡಿದ್ದೀವಿ, ಜೊತೆಗೆ ಅಧಿಕಾರಿಗಳನ್ನು ಬಿಟ್ಟಿವಿ ಮತ್ತು ಅವರು ಬಹುತೇಕರು ಏನು ನಿತ್ಯ ಎಂದಿಷ್ಟು ಆ ಪುಟ್ಟಿ ಹೊತ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದು ಜೀವನ ನಡೆಸುವಂತ ಕುಟುಂಬ. ಇವ್ರಿಗೆ ಒಂದೊಂದು ದಿನ 2-2 ದಿನ ಅಲ್ಲೇ ಒಂದು ಸರ್ವರ್ ಇದಕ್ಕೆ ಹೋಗಿ ಗ್ರಾಮವನ್ನು ಅಥವಾ ಯಾವುದೋ ಒಂದು ಸಾಮಾನ್ಯ ಸರ್ವಿಸ್ ಸೆಂಟರ್ಗೆ ಹೋಗಿ ಕುಂತ್ರೆ ಅವ್ರಿಗೆ ಇಡೀ ದಿನನೂ ಅವ್ರ ಕೂಲಿ ಹೋಗ್ತಾ ಇದೆ, ದುಡಿಮೆ ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿ ಹೋಗಿ ಹುಡುಕಾಗಿಲ್ಲ. ಮತ್ತೆ ಅಲ್ಲಿ ಹೋದಾಗ ಅವ್ರಿಗೆ ಸರ್ವರ್ ಸಮಸ್ಯೆಯಿಂದಾಗಿ ಇದೆ. ಮತ್ತು ಇತ್ತೀಚೆಗೆ ಸರ್ಕಾರ ಏನು ಹೊಸ ಕಾರ್ಡುಗಳನ್ನು ಮಾಡಲು ಸಹ ಅಷ್ಟು ಪ್ರಮಾಣದಲ್ಲಿ ಇದೆಲ್ಲ ಮಧ್ಯೆ ಒಮ್ಮೆ ಕೊಟ್ಟಿದ್ದನ್ನು ಬಿಟ್ರೆ ನಂತರ ಅವರಿಗೆ ಹೊಸ ಕಾರ್ಡುಗಳು ಇಲ್ಲ ಮತ್ತು ಆ ತಿದ್ದುಪಡಿಯನ್ನು ಸಹ ಆಗ್ತಾ ಇಲ್ಲ. ಈ ಎಲ್ಲಾ ಕಾರಣಕ್ಕಾಗಿ ಅವ್ರು ಹೇಳ್ತಾ ಇರೋದೇನೆಂದ್ರೆ, ನಮ್ಗೆ ಏನು ಸರ್ಕಾರದ ಯೋಜನೆಗಳು ಸಿಗ್ಬೇಕು ಮತ್ತು ತೀರಾ ಬಡವರಾಗಿದ್ದೀವಿ, ದಿನನಿತ್ಯ ದುಡಿದು ಬದುಕೋರೆ, ನಮ್ಗೆ ಸಿಗ್ಬೇಕಾದ ಸೌಲಭ್ಯ ಸಿಗಲಿ ಅನ್ನೋದು ಅವ್ರ ವಾದ. ಮತ್ತು ಈ ಕುರಿತು ಅಧಿಕಾರಿಗಳು ಹೇಳಿದ್ರೆ, ಈಗ ಹೊಸ ಕಾರ್ಡುಗಳು ರೇಷನ್ ಕಾರ್ಡ್ ಕೊಡಬೇಕು, ರೇಷನ್ ಕಾರ್ಡ್ಗೆ ಅವೆಲ್ಲ ಸರ್ಕಾರದ ಆದೇಶಗಳು ಏನು ನೋಟಿಫಿಕೇಶನ್ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಮಾಡಿಕೊಡ್ತೀವಿ, ಜೊತೆಗೆ ಏನೆಲ್ಲ ಸಾಧ್ಯತೆಗಳು ಅವುಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಸರ್ ಅಂತ. ಆದ್ರೆ ಈಗ ಆದಷ್ಟು ಬೇಗನೆ ಆದ್ರೆ ಆ ಜನಕ್ಕೆ, ಬಡ ಜನಕ್ಕೆ ಒಂದಿಷ್ಟು ಅನುಕೂಲವಾಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿದಿರ್ತೇವೆ. ಓಕೆ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಶರಣಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟು.